ಇನ್ನು ಮೈಸೂರು ಸ್ಫೋಟ ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಲೀಂಗೆ ಸಿಲಿಂಡರ್ ಹೇಗೆ ಸಿಕ್ತು, ಹೀಲಿಯಂ ಸಿಲಿಂಡರ್ ಇದೆಯಲ್ಲ ಅದು ಹೇಗೆ ಸಿಕ್ತು, ಈ ಬಗ್ಗೆ ವರದಿಯನ್ನ ಕೇಳಿದ್ದೀವಿ. ಕಮಿಷನರ್, ಐಜಿ ಎಲ್ಲರೂ ಕೂಡ ಇದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವರು ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಮೈಸೂರಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಮೈಸೂರು ಸ್ಫೋಟ ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಸಲೀಂ ಇದನ್ನಲ್ಲ, ಆತನಿಗೆ ಸಿಲಿಂಡರ್ ಹೇಗ್ ಸಿಕ್ತು, ಹೀಲಿಯಂ ಹೇಗ್ ಸಿಕ್ತು, ಈ ಬಗ್ಗೆ ವರದಿ ಕೇಳಿದ್ದೀನಿ. ಕಮಿಷನರು, ಐಜಿ ಎಲ್ಲರೂ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಗೊತ್ತಿದೆ ಅಲ್ವಾ, ಹೀಗಾಗಿ ಸೂಕ್ಷ್ಮವಾಗಿರಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಇದನ್ನ ಲೈಟ್ ಆಗಿ ತಗೊಳ್ಬಾರ್ದು, ಹಾಗಾಗಿ ಸೂಕ್ಷ್ಮವಾಗಿ ಇದನ್ನ ಗಮನಿಸಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನ ಮಾರ್ತಾ ಇದ್ದಂತವನು, ಅವನು ಹೀಲಿಯಂ ಅನ್ನ ಇದ್ದಂತ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂತ ಹೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲ್ಅಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂತ, ಇದು ಬಲೂನ್ ಅನ್ನು ಮಾರ್ತಾ ಇದ್ದಂತ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೀತಾ ಇದೆ, ಇಲ್ಲಿವರೆಗೂ ಏನಾಗಿದೆ, ಏನ್ ಡೀಟೇಲ್ಸ್ ಇದೆ? ಪ್ರಭು, ನಿನ್ನೆ ಹೀಲಿಯಂ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಸ್ಥಳದಲ್ಲೂ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಗಾಯಾಳು ಲಕ್ಷ್ಮಿ ಸ್ಥಿತಿ ಚಿಂತಾಜನಕವಾಗಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಯ ಕಲ್ ಬಿಲ್ಡಿಂಗ್ ನಲ್ಲಿ ICU ಆಕೆಗೆ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಜೊತೆಗೆ ಆಕೆಯ ಪೋಷಕರು ಕೂಡ ಸ್ಥಳದಲ್ಲಿ ಇದ್ದಾರೆ. ಮತ್ತೊಬ್ಬರು ರಂಜಿತಾ ಮತ್ತೆ ಇನ್ನಿಬ್ಬರು ಗಾಯಾಳುಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆದ್ರೆ ಮೈಸೂರಿನ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರತಕ್ಕಂತಹ ಹೇಳುವ ಪ್ರಕಾರವಾಗಿ ಗಾಯಾಳು ಲಕ್ಷ್ಮಿಯ ಸ್ಥಿತಿ ಚಿಂತಾಜನಕವಾಗಿದ್ದು ವೈದ್ಯರು ಏನು ಹೇಳ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನೆಲ್ಲ ಹೇಳ್ತಿದ್ದಾರೆ. ಈ ಮಧ್ಯೆ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಟಿ ಮಾದೇವಪ್ಪ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಗಾಯಾಳುವ ಸ್ಥಿತಿ ಚಿಂತಾಜನಕವಾಗಿದ್ದು ಮೈಸೂರಿನ ರಜೆಗೆಂದು ಮೈಸೂರಿಗೆ ಬಂದಿದ್ದಂತಹ ಈ ಕುಟುಂಬ ಬೆಂಗಳೂರಿನಲ್ಲಿ ನೆಲೆಸಿತ್ತು. ಮೈಸೂರು ಮೂಲದ ಈ ಕುಟುಂಬ ಮೈಸೂರಿನ ಸಂಬಂಧಿಕರ ಮನೆಯಲ್ಲಿಯೇ ಉಳಿದುಕೊಂಡು ಮೊದಲು ದೇವಸ್ಥಾನಗಳ ದರ್ಶನವನ್ನ ಮಾಡಿ ಅದ ಬಳಿಕ ಮೈಸೂರಿನ ಏನು ಎಕ್ಸಿಬಿಷನ್ ಅನ್ನ ನೋಡ್ಕೊಂಡು ನಾಳೆ ಅಮ್ಮನನ್ನ ನೋಡೋಣ, ಈಗ ಲೇಟ್ ಆಗಿದೆ ಅಂತೇಳಿ ವಾಪಸ್ಸು ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯ ಅವಘಡ ಸಂಭವಿಸಿದೆ. ಆದ್ರೆ ಜಯಮಾರ್ತಾಂಡ ವೃತ್ತದ ಮುಂಭಾಗದಲ್ಲಿಯೇ ಆ ವ್ಯಕ್ತಿ ಹೀಲಿಯಂ ಬಲೂನ್ ಅನ್ನ ಮಾರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಈ ಒಂದು ಅವಘಡದಿಂದಾಗಿ ಈ ಏನು ಮಹಿಳೆ ಲಕ್ಷ್ಮಿ ಮೂಲದ ವ್ಯಕ್ತಿ ಇದೀಗ ಸಾವನ್ನಪ್ಪಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಯ ಆವರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾದೇವಪ್ಪವರು ಕೂಡ ಬರ್ತಿದ್ದಾರೆ. NIA ತಂಡ ಕೂಡ ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಹೀಲಿಯಂ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಹಿನ್ನೆಲೆ, ಜೊತೆಗೆ ಆತ ಯಾವ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ದ, ಕೇವಲ ಈ ಬಲೂನ್ ಮಾರಾಟ ಮಾಡಕ್ಕಾಗಿಯೇ ಮೈಸೂರಿಗೆ ಬಂದಿದ್ನಾ ಅಥವಾ ಬೇರೆ ಇನ್ನೇನಾದ್ರೂ ಉದ್ದೇಶವನ್ನ ಇಟ್ಕೊಂಡು ಈತ ಮೈಸೂರಿಗೆ ಬಂದಿದ್ನಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.